ಬೆಳೆದಿದೆ. ಇವತ್ತು ಅಭಿವೃದ್ಧಿ ಇಲ್ಲ, ಸಾರ್ವಜನಿಕರ ಹಿತ ಇಲ್ಲ, ಮತ್ತು ಏನು ಅವ್ರು ಹೇಳಿದ್ರು ಎಲ್ಲರಿಗೂ ಒಂದು ಬಾಳನ್ನು ಕೊಡಬೇಕು ಸರ್ವರಿಗೂ ಅಂತ ಅದು ಇಲ್ಲ. ಕೆಲವರಿಗೆ ಮಾತ್ರ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ಕೊಳ್ಳೋಕ್ಕೋಸ್ಕರ ಪರದಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಿರೋರು. ಅದು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು. ವಿರೋಧ ಪಕ್ಷ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಯಾಕೆ ಅಂತಂದ್ರೆ ವಿರೋಧ ಪಕ್ಷವೂ ಕೂಡ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಪಕ್ಷವಾಗಿರೋದ್ರಿಂದ ರಾಜ್ಯದ ಹಿತ ಬಂದಾಗ, ರಾಜ್ಯದ ಸಮಸ್ಯೆಗಳು ಬಂದಾಗ, ಅದು ಮೇಕೆದಾಟು ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ ಇರ್ಬೋದು, ಮತ್ತೊಂದು ಇರ್ಬೋದು, ಬೇರೆ ಆಮೇಲೆ ಏರೋಡ್ರಮ್ಗಳಿರ್ಬೋದು, ಇಂಡಸ್ಟ್ರಿಗಳಿರ್ಬೋದು, ಒಂದೂ ಧ್ವನಿ ಎತ್ತೋದಿಲ್ಲ. ಕೇಂದ್ರ ಸರ್ಕಾರ ನಮಗೆ ಎಲ್ಲಕ್ಕೂ ಕೂಡ ಮೋಸ ಮಾಡ್ತಿದ್ರು ಕೂಡ, ಕೊಡದೇ ಇದ್ರು. ಇವತ್ತು ಗೋವಾದಲ್ಲಿ ಖಾತೆ ಎತ್ತಿದೆ ಮಹದಾಯಿ ವಿಚಾರದಲ್ಲಿ. ಸರ್ಕಾರ ಧ್ವನಿ ಎತ್ತದೆ, ನಾವು ಎತ್ತಬೇಕಾಗುತ್ತೆ, ಎತ್ತೀವಿ, ನಮ್ಮ ಪಾರ್ಟಿನೂ ಎತ್ತೀವಿ. ಆದ್ರೆ ಬಿಜೆಪಿಯವರು ಅಷ್ಟೊಂದು ಜನ ಇದಾರಲ್ಲ, ಅವರು ಪ್ರಧಾನಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡ್ಬೇಕಲ್ಲ. ಯಾವುದೇ ಸರ್ಕಾರ ಇರಲಿ, ಗೆದ್ದ ಮೇಲೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಎಲ್ಲರೂ ನಮ್ಮವರೇನೆ. ಇವತ್ತು ಅವ್ರಿಗೆ ಹಾಕಿದ್ದಾರೆ, ಇವತ್ತು ನಮ್ಗೆ ಹಾಕ್ತಾರೆ. ಸಾರಾಸಗಟಾಗಿ ಅವ್ರಿಗೆ ವಿರುದ್ಧವಾಗಿ ಮಾಡ್ಕೊಳ್ತಾರೆ. ಇನ್ನೊಂದು ನೋಡಿದ್ರ 50 ಕೋಟಿ MLAಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಬಿಜೆಪಿಯವರಿಗೆ ಕೊಟ್ಟಿಲ್ಲ ಅಂತ ದೂರುಗಳಿದ್ದಾರೆ. 25 ಮಾತ್ರ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಹಣವನ್ನು ನೀವು ಹಂಚುವಾಗ ಅಭಿವೃದ್ಧಿಯ ಚಿಂತನೆಯನ್ನು ನೋಡ್ಕೊಂಡು ಹಂಚಬೇಕೇ ಹೊರತು ನಮ್ಮ ಪಾರ್ಟಿಯವರು ಅಂತ ಹಂಚತಕ್ಕಂಥ ವ್ಯವಸ್ಥೆ ಎಲ್ಲೂ ನೋಡಿರಲಿಲ್ಲ. ಡೆಮೊಕ್ರೆಟಿಕ್ ಸೆಟಪ್ ಎಲ್ಲ ಇದು. ಆದ್ರೆ ಇನ್ನೊಂದು ಹೇಳ್ಬೇಕಾದ್ರೆ ಇದೇ ಬಿಜೆಪಿಯವರು ಮಾಡಿದಾಗಲೂ ಕೂಡ ಅದನ್ನೇ ಮಾಡಿದ್ದಾರೆ. ಅವರು ಕಾಂಗ್ರೆಸ್ನವ್ರಿಗೆ ಕೊಟ್ಟಿಲ್ಲ, ಎಷ್ಟೋ ಜನ ಕೊಡಕ್ಕೂ ಹೋಗಿಲ್ಲ. ಆಮೇಲೆ ದ್ವೇಷ ಸಾಧನೆ ಅಂದ್ರೆ ನೀವು ಗೆದ್ದ ಮೇಲೆ ಸಾರ್ವಜನಿಕರ ಹಣವನ್ನ ಪೋಲು ಮಾಡೋದ್ರಲ್ಲಿ ನಿಮ್ಮ ಪೈಪೋಟಿ ಶತ್ರುತ್ವಕ್ಕೆ ಮಾಡೋದಾದ್ರೆ ನಾವ್ ಯಾಕೆ ಓಟ್ ಹಾಕ್ತಾರೆ? ರಾಜಕಾರಣ ಕೆಟ್ಟ ಸ್ಥಿತಿಗೆ ಬಂದಿದೆ. ನನ್ನ ಕೇಳಿದ್ರೆ ಬಹುತೇಕ ಈ ರಾಜಕಾರಣದಿಂದ ಮುಕ್ತವಾಗಬೇಕಾದ್ರೆ ಗವರ್ನರ್ ರೂಲ್ ಬರೋದೇ ಒಳ್ಳೇದೇನೋ ಅನ್ಸುತ್ತೆ. ಯಾಕಂದ್ರೆ ನಿಲ್ದೇ ಇರ್ತಕ್ಕಂಥದ್ದು, ಪ್ರತಿದಿನ ಡೆಲ್ಲಿಗೆ ಹೋಗೋದು, ಪ್ರೈವೇಟ್ ಫ್ಲೈಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಆಮೇಲೆ ಚಾಡಿ ಹೇಳ್ತಕ್ಕಂಥದ್ದು, ಕೇಸ್ಗಳು, ಕೋರ್ಟ್ಗಳು. ಇವತ್ತು ಕೋರ್ಟ್ ನೋಡಿ ಯಾವ ಮಟ್ಟಕ್ಕೆ ಚೀಮಾರಿಗಳನ್ನ ಹಾಕ್ತಾ ಇದೆ. ಸುಪ್ರೀಂ ಕೋರ್ಟು, ಕೇಂದ್ರ, ರಾಜ್ಯ ಸರ್ಕಾರ, ರಾಜ್ಯ ಕೋರ್ಟ್ಗಳಿಗೂ ಹಾಕ್ತಾ ಇದ್ದಾವೆ. ಅಲ್ಲೂ ಕೂಡ ಅಲ್ಲೊಬ್ರು ದುಡ್ಡು ತಿಂದು ಯಾರೋ ಒಬ್ರು ದುಡ್ಡು ಸಿಕ್ಕಿ ಜಡ್ಜು ಸುಟ್ಟೋಯ್ತಲ್ಲ, ಅದು ಯಾವ್ದೋ ಮನೆ ಅವ್ರದ್ದು ಇದು ಮಾಡ್ಬೇಕಾದ್ರೆ ಕೇಂದ್ರದಲ್ಲಿ ದಿನಕರ್ ಯಾರಪ್ಪ ಇವತ್ತು ವೈಸ್ ಪ್ರೆಸಿಡೆಂಟ್ ರಾಜಿ ಕೊಟ್ಟರು. ಕೊಡೋದಕ್ಕೆ ಕಾರಣ ಇಲ್ಲ. ಇವತ್ತು ಎಂತ ಕಾರಣದ ರಾಜಕೀಯದಿಂದ ಕೊಡಿಸಿದ್ದಾರೆ ಅಂದ್ರೆ ಆ ಮನುಷ್ಯ ವಿರೋಧ ಪಕ್ಷದವರು ನಿಲುವಳಿ ಸೂಚನೆಯನ್ನ ತಂದ್ರು. ರಾಜ್ಯಸಭೆಯಲ್ಲಿ ನಿಲುವಳಿ ಸೂಚನೆ ಏನಂತ, ಚೀಮಾರಿ ವಾಗ್ದಂಡನೆ ಹಾಕೋದಕ್ಕೆ ನಾವು ಪೂರ್ತಿ ಒಪ್ಪಿದ್ದೀವಿ ಅಂತ, ನಾವು ನಮ್ದು ಅಡ್ವಾಂಟೇಜ್ ಮಾಡ್ಕೊಳ್ಳೋಣ ಅಂತ ಅವ್ರು ತಂದಿದ್ದಾರೆ. ನಾವು ಕೊಡೋದಕ್ಕೆ ಮುಂಚೆ ಆ ಮನುಷ್ಯ, ನಮ್ಮ ಮನುಷ್ಯ ವೈಸ್ ಪ್ರೆಸಿಡೆಂಟು ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕಾಯ್ತು, ಕೇಳಲಿಲ್ಲ ಅಂತ ರಾಜೀನಾಮೆ ಕೊಡಿಸಿದ್ರಂತೆ. ಇದು ಒಂದು ಭಾಗ ಇದೆ. ಇಂಥವು 2-3 ಭಾಗ ಇದಾವಲ್ಲಿ. ಸದನದಲ್ಲಿ ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ಬಿಲ್ಗಳು ಪಾಸ್ ಮಾಡ್ಬೇಕಾದ್ರೆ ತಡೆ ಹಿಡಿದು ಇವೆಲ್ಲ. ಆಮೇಲೆ ಕೇಂದ್ರ ಸರ್ಕಾರ ಗವರ್ನರ್ ಮೇಲೆ ಇಂಪ್ಯಾಕ್ಟ್ ತಂದು ಬಿಲ್ಗಳು ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥ ನೀರಾವರಿ ಬಿಲ್ಲು, ಆಮೇಲೆ ಭೂ ಸುಧಾರಣೆ ಎಲ್ಲಗಳನ್ನು ಕೂಡ ಪೆಂಡಿಂಗ್ ಇಟ್ಟು ಗವರ್ನರ್ ಪ್ರೆಸಿಡೆಂಟ್ಗೆ ಹೋಗ್ತದೆ. ಪ್ರೆಸಿಡೆಂಟ್ ಅವ್ರಿಗೆ ಒಂದ್ಸರಿ ಇವರು ಕೂಡ ಹೇಳ್ಬಿಟ್ಟಿದ್ದಾರೆ, 3 ತಿಂಗಳೊಳಗೆ ನೀವು ಮಾಡದೇ ಇದ್ರೆ ತಪ್ಪಾಗುತ್ತೆ, ಯಾವುದೇ ಬಿಲ್ ಅನ್ನು ತಿರಸ್ಕಾರ ಮಾಡಿ ಇಲ್ಲ ಪುರಸ್ಕಾರ ಮಾಡಿ. ಪೆಂಡಿಂಗ್ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ ಅನ್ನತಕ್ಕಂಥದ್ದು ಅವರು ಹೇಳಿದ್ದಾರೆ. ಅವ್ರು 15 ಪ್ರಶ್ನೆ ಕೇಳಿದ್ದಾರೆ. ಅದರಿಂದ ರಾಜ್ಯ ರಾಜಕಾರಣವೂ ಭ್ರಷ್ಟ ಎದ್ದೋಗಿದೆ, ರಾಷ್ಟ್ರ ರಾಜಕಾರಣವೂ ಭ್ರಷ್ಟ ಎದ್ದೋಗಿದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ತೀರ್ಮಾನ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.